ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ. ಸೊ ಇವತ್ತು ಹಾಸ್ಪಿಟಲಿಗೆ ಹೋಗಿದ್ವಿ. ಆಲ್ರೆಡಿ ಹೇಳಿದರೆ ಇವತ್ತು ಭಾನುವಾರ, ಯಾಕೋ ಮಾರ್ನಿಂಗಿಂದ ಪೇನ್ ಭಾಳ ಬರ್ತಿತ್ತು ಅಂತ ಹೋಗಿದ್ವಿ. ಯಾಕಂದರೆ ಮತ್ತೆ ಈವ್ನಿಂಗ್ ಡಾಕ್ಟ್ರ್ ಇರೋಲ್ಲ ಅಂತ ಹೇಳಿಬಿಟ್ಟು ನಾವು ತೋರಿಸೋ ಡಾಕ್ಟರು. ಸೊ ಹಾಗಾಗಿ ಹೋಗಿದ್ವಿ. ಆಲ್ರೆಡಿ ಅವರು ಚೆಕಪ್ ಮಾಡಿ ಸ್ಕ್ಯಾನಿಂಗ್ ಮಾಡಿಲ್ಲ ಹೇಳಿದರು. ಇವತ್ತು ನಿಮಗೆ ಡೆಲಿವರಿ ಆಗುತ್ತೆ ಅಂತ ಹೇಳಿಬಿಟ್ಟು, ಸೊ ಅದಕ್ಕೆ ಅಡ್ಮಿಟ್ ಆಗಿ ಅಂತ ಹೇಳಿದ್ರು. ನಾವು ಮನೆಗೆ ಬಂದು ಊಟ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ ಮತ್ತೆ ವಾಪಸ್ ಮನೆಗೆ ಬಂದಿದ್ದೀವಿ. ಯಾಕೋ ಒಂಥರ ಭಯ ಅನ್ನಿಸ್ತಾ ಇದೆ. ಇಷ್ಟು ದಿನ ಅನ್ನಿಸ್ತಾ ಇತ್ತು ಯಾವಾಗ ಡೆಲಿವರಿ ಆಗುತ್ತೆ ಅಂತ. ಬಟ್ ಏನು ಮಾಡಬೇಕು, ಯಾಕೋ ಇವತ್ತು ತುಂಬ ಭಯ ಅನ್ನಿಸ್ತಾ ಇದೆ. ಆದರೂ ಫುಲ್ ಕಾನ್ಫಿಡೆಂಟಾಗಿ ಹಾಸ್ಪಿಟಲ್ಗೆ ಈಗ ಊಟ ಮಾಡಿಕೊಂಡು ನಾವು ನಮ್ಮ ಮನೆಯವರೆಲ್ಲ ಹೋಗಬೇಕು. ಅಡ್ಮಿಷನ್ ಯಾವಾಗ ಬೇಕಾದರೂ ತೊಗೊಳ್ತೀವಿ ಅಂತ ಹೇಳಿದರೆ, ಹಾಗಾಗಿ ಊಟ ಮಾಡಿಕೊಂಡು ಹೋಗಬೇಕು. ಪಾಪು ಮಲ್ಕೊಂಡಿದ್ದಾನೆ, ನಮ್ಮ ಮನೆಯವರು ಸ್ವಲ್ಪ ಆಚೆ ಹೋಗಿದ್ದಾರೆ, ಇನ್ನು ಊಟ ಆಗಿಲ್ಲ. ಊಟ ಮುಗಿಸ್ಕೊಂಡು ಇನ್ಮೇಲೆ ಹಾಸ್ಪಿಟಲಿಗೆ ಹೋಗ್ತೀವಿ. ಸೊ ಆಮೇಲೆ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಸೊ ಊಟ ಮಾಡ್ಕೊಂಡೆಲ್ಲ ಹೋಗಬೇಕಲ್ವ, ಹಾಗಾಗಿ ಇನ್ನೇನು ಊಟ ಮಾಡ್ಕೊಂಡ್ಬಿಟ್ಟು ಫ್ಯಾನ್ ರೆಡಿ ಮಾಡ್ತಾಯಿದ್ರು. ಫ್ಯಾನ್ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಸೆಕೆಗಾಲ ಅಲ್ವಾ. ಸೊ ಮತ್ತೆ ಡೆಲಿವರಿ ಆದಮೇಲೆ ಇದೆಲ್ಲ ಸೆಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ಕೂತ್ಕೊಂಡು ಅದನ್ನೇ ನೀಟಾಗಿ ಕೂತ್ಕೊಂಡು ಸೆಟ್ ಮಾಡ್ತಾಯಿದ್ರು. ನನಗೇನೋ ಒಂಥರ ಮೈಂಡಲ್ಲಿ ಓಡ್ತಾನೆ ಇತ್ತು. ಏನೋ ಒಂಥರ ಭಯ ತುಂಬಾ ಇತ್ತು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಹೋಗಬೇಕು ಅಂತೇಳಿ ಡಾಕ್ಟರ್ ಮಾತ್ರ ಮಾರ್ನಿಂಗ್ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿದರು. ಆದರೆ ನಾವು ಈವ್ನಿಂಗ್ ಹೋದ್ರಾಯಿತು, ಮನೆ ಇನ್ನೇನು ಹತ್ರನೇ ಇದೆ ಅಂತ ಹೇಳಿ ನಾವು ಹಾಗೆ ಬಿಟ್ವಿ. ಸೊ ಹಾಗಾಗಿ ಎಲ್ಲ ಊಟ ಮಾಡ್ಕೊಂಡ್ಬಿಟ್ಟು ರೆಡಿ ಆಗ್ತಾನೆ ಇದ್ವಿ. ಆದರೆ ನನಗೇನೋ ಸಿಕ್ಕಾಪಟ್ಟೆ ಟೆನ್ಷನ್ ಇತ್ತು. ಯಾವ ರೀತಿ ಆಗುತ್ತೆ, ಏನಾಗುತ್ತೆ, ನಾರ್ಮಲ್ ಆಗುತ್ತೋ, ಸಿಸರಿನ್ ಆಗುತ್ತೋ, ಪೇನ್ ಹೆಂಗೆ ಕಟ್ಕೊಳ್ಳಿ, ಬರೀ ಇದೇ ಒಂದು ಮೈಂಡ್ಸೆಟ್ಟಲ್ಲಿ ನಾನಿದ್ದೆ. ಸೊ ಏನೂ ಮಾಡಲಿಕ್ಕಾಗಲ್ಲ. ನಮ್ಮ ಚಿನ್ನಿ ಅಂತೂ ಆಟ ಆಡ್ತಾಯಿದ್ದು. ಇದೇ ರೀತಿಯಾಗಿ ಇವತ್ತು ಹೋಗ್ತಾಯಿತ್ತು ಅಂತಲೇ ಹೇಳ್ಬೋದು. ನಮ್ಮ ಅಮ್ಮವ್ರು ವೆಯ್ಟ್ ನೋಡುವ, ಇನ್ನೊಂದು ಸ್ವಲ್ಪ ದಿನ ನೋಡೋಣ, ಇನ್ನು ಸ್ವಲ್ಪ ಜಾಸ್ತಿ ಪೇನ್ ತಿಂದಾದಮೇಲೆ ಮನೆಯಲ್ಲೇ ಪೇನ್ ಬಂದಮೇಲೆ ಹೋಗೋಣ ಅಂತ ಹೇಳ್ತಾಯಿದ್ರು. ಆದರೆ ನಾನೇನು ಕೇಳಲಿಲ್ಲ. ಇಲ್ಲ ಹೋಗ್ಬಿಡೋಣ, ಯಾಕೋ ಪೇನ್ ಬರ್ತಾಯಿದೆ, ಸುಮ್ಮನೆ ರಿಸ್ಕ್ ಯಾಕೆ, ಈ ಟೈಮಲ್ಲಿ ರಿಸ್ಕ್ ಬೇಡ ಅಂತ ಅನ್ನಿಸ್ತು. ಯಾಕಂದರೆ ಸುಮಾರು ಕೆಲವೊಂದು ವೀಡಿಯೋಸ್ನ ನಾನು ಯೂಟ್ಯೂಬಲ್ಲಿ ನೋಡಿದಾಗ ಯಾಕೋ ಒಂಥರ ಮನಸ್ಸಲ್ಲಿ ಈ ಬಾರಿ ಮಾತ್ರ ಗಲಿಬಿಲಿ ತುಂಬಾ ಇತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ರಿಸ್ಕ್ ಹಾಕಬೇಕು ಅಂತ ಹೇಳಿಬಿಟ್ಟು ಬೇಗನೆ ಸುಮ್ಮನೆ ಹೋಗಿಬಿಟ್ರೆ ಡಾಕ್ಟರ್ಸ್ ಇರ್ತಾರಲ್ವ, ಅದು ಬೇರೆ. ಹಾಗಾಗಿ ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ರೆಡಿ ಎಲ್ಲ ಆಗಿದ್ವಿ. ಇನ್ನೇನು ಹೊರಡಬೇಕು ಅಂತ ಅಷ್ಟೇ. ಆದರೆ ನನಗೆ ಏನು ಮಾಡಬೇಕು, ಮತ್ತೆ ಡೆಲಿವರಿ ಆದಮೇಲೆ ಬಾಣಂತಿ ಆದರೆ ಏನೂ ತಿನ್ನಲಿಕ್ಕಾಗಲ್ಲ ಅಂದ್ಕೊಂಡ್ಬಿಟ್ಟು ನಮ್ಮ ಚಂದ್ರು ಮಾವಿನ ಹಣ್ಣು ತಂದು ಕೊಡ್ತೀನಿ, ಮಾವಿನ ಹಣ್ಣು ತಿಂದಾದ್ಮೇಲೆ ಹೋಗುವ ಅಂತ ಹೇಳ್ದ. ನಾನು ಅದೇ ಟೆನ್ಷನಲ್ಲಿ ಮಲ್ಕೊಂಡಿದ್ದೆ. ಸೊ ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ರು. ಇದು ವರ್ಷದ ಮೊದಲನೇ ಮಾವಿನ ಹಣ್ಣು. ಯಾಕಪ್ಪ ಅಂತ ಹೇಳಿದರೆ ಮತ್ತೆ ಡೆಲಿವರಿ ಆದಮೇಲೆ ತಿನ್ನಲಿಕ್ಕೆ ಆಗೋದಿಲ್ಲ. ಸೊ ಬಾಣಂತಿ ಆಗಿರ್ತೀನಿ. ಸೊ ಹಾಗಾಗಿ ತರಿಸಿ ತಿಂತಾಯಿದ್ದೆ. ತಿನ್ಕೊಂಡ್ಬಿಟ್ಟೆ ಹೋಗುವ ಅಂತ ಹೇಳಿಬಿಟ್ಟು. ಯಾಕಪ್ಪ ಅಂತ ಹೇಳಿದರೆ ಆಮೇಲೆ ತಿನ್ನಲಿಕ್ಕೆ ಆಗೋದೇ ಇಲ್ವಲ್ಲ. ಸೊ ಒಂದು ಸ್ವಲ್ಪ ತಿಂಗಳುಗಳ ಕಾಲ ಹಾಗಾಗಿ ತಿನ್ಕೊಂಡು ಹೋಗ್ಬಿಡುವ ಅಂತ ಹೇಳಿಬಿಟ್ಟು ಫಸ್ಟು ಎಲ್ಲ ತರಿಸ್ಕೊಂಡು, ಏನೋ ನಮಗೆ ಚಿಕ್ಕ ಪುಟ್ಟದ್ದೇನೋ ಆಸೆ ಇರುತ್ತಲ್ವ, ಸೊ ಅದನ್ನೆಲ್ಲ ತೀರಿಸ್ಕೊಂಬಿಡುವ ಅಂತೇಳಿ ತರಿಸ್ಕೊಂಡು ತಿಂತಾಯಿದ್ದೆ ಮಾವಿನ ಹಣ್ಣು.
ಇವುದು ಮಾವಿನ ಹಣ್ಣು ಸ್ವಲ್ಪ ಚಿಕ್ಕ ಇದ್ವು, ಅಷ್ಟಾಗಿ ಟೇಸ್ಟ್ ಇರಲಿಲ್ಲ ಅಂತಲೇ ಹೇಳ್ಬೋದು. ಸೊ ತದನಂತರ ಅಪ್ಪು ಜೊತೆಗೆ ಒಂದು ಸ್ವಲ್ಪ ಆಟ ಆಡಿದೆ. ಮತ್ತು ಡೆಲಿವರಿ ಆದಮೇಲೆ ಎತ್ಕೊಳ್ಳೋಕ್ಕಾಗೋದಿಲ್ಲ, ಮಾಡಲಿಕ್ಕಾಗೋದಿಲ್ಲ. ಸೊ ಏನೋ ಒಂಥರ ಇತ್ತು. ಸೊ ಅವನ ಜೊತೆಗೆ ಒಂದು ಸ್ವಲ್ಪ ಆಟ ಆಡಿದೆ. ತುಂಬಾ ಖುಷಿಯಾಗಿತ್ತು. ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಭಯ ಇತ್ತು ಈ ಬಾರಿ ಅಂತಲೇ ಹೇಳ್ಬೋದು. ಅಷ್ಟರೊಳಗೆ ಇನ್ನೇನು ಚಿನ್ನಿ ಇನ್ನೂ ಮಲ್ಕೊಂಡಿದ್ಲು. ಸೊ ಅವಳು ಎದ್ದೇಳ್ತಾಳೆ ಕಾಯ್ತಾ ಇದ್ದೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಮತ್ತೆ ರೆಡಿ ಆಗಬೇಕಲ್ವ, ಇನ್ನೇನು ಹೊರಡಲಿಕ್ಕೆ ಹಾಸ್ಪಿಟಲ್ಗೆ ಅಂತ ಹೇಳಿಬಿಟ್ಟು. ಸೊ ಇನ್ನೇನು ಹೊರಟಿದ್ವಿ ಹಾಸ್ಪಿಟಲ್ಗೆ. ಒಂದು ಸ್ಪೆಷಲ್ ವಾರ್ಡ್ ತೊಗೊಂಡಿದ್ವಿ, 2 ಬೆಡ್ ಇದ್ವು. ತುಂಬ ಚೆನ್ನಾಗಿದೆ ಹಾಸ್ಪಿಟಲ್ ಮಾತ್ರ. ಹಾಗಾಗಿ ನಾನು ಜೀರಿಗೆ ಕಷಾಯ ಕುಡಿತಾ ಇದ್ದೆ. ಜೀರಿಗೆ ಕಷಾಯ ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ನಾರ್ಮಲ್ ಡೆಲಿವರಿಗೆ ಅಂತ ಹೇಳಿಬಿಟ್ಟು ಕುಡಿತಾ ಇದ್ದೆ. ಸೊ ಎಲ್ಲರೂ ಮತ್ತು ಅಮ್ಮ, ನಮ್ಮ ಆಂಟಿಯವರು, ಜನರು ಎಲ್ಲರೂ ಬಂದಿದ್ದರು. ಏನಾಗುತ್ತೆ ಅಂತ ಎಲ್ಲರಿಗೂ ಕೂಡ ಒಂಥರ ಕುತೂಹಲನೇ ಅಂತಲೇ ಹೇಳ್ಬೋದು. ಸಿಸೇರಿಯನ್ ಆಗುತ್ತಾ, ನಾರ್ಮಲ್ ಡೆಲಿವರಿ ಆಗುತ್ತೋ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನನಗೆ ಯಾವ ಡೆಲಿವರಿ ಆಗಿತ್ತು ಅಂತ ಹೇಳಿಬಿಟ್ಟು. ಆದರೆ ಸಿಕ್ಕಾಪಟ್ಟೆ ಪೇನ್ ಬರ್ತಾಯಿತ್ತು ಅಂತಲೇ ಹೇಳ್ಬೋದು. ನಾನು ಸುಮ್ಮನೆ ಏನು ಕೂತಿರಲಿಲ್ಲ, ವಾಕೆಲ್ಲ ಮಾಡ್ತಾಯಿದ್ದೆ. ಅವತ್ತು ಐ ಥಿಂಕ್ ನಾವು ನೈಟೇ ಆಗುತ್ತೆ ಡೆಲಿವರಿ ಅಂತೇಳಿ ಅಂದ್ಕೊಂಡ್ವಿ. ಸಂಡೇ ಅಡ್ಮಿಟ್ ಆಗಿದ್ವಿ. ಸೊ ಯಾಕೋ ನೈಟ್ ಏನೂ ಅಷ್ಟು ಇದು ಆಗಲೇ ಇಲ್ಲ. ಹಾಗಾಗಿ ಇನ್ನೇನಪ್ಪ ಅಂತ ಹೇಳಿ ರಾತ್ರಿ ಅಲ್ಲೇ ರೂಮ್ ತೊಗೊಂಡಿದ್ವಲ್ಲ, ಸೊ ಅಲ್ಲೇ ವಾಕೆಲ್ಲ ಮಾಡ್ತಾನೇ ಇದ್ದೆ ಊಟ ಮಾಡಿಕೊಂಡು. ಏನು ಸುಮ್ಮನೆ ಹಾಗೆ ಕೂತೇ ಇಲ್ಲ ನಾವು. ನಮಗೆ ಏನೇನು ಎಕ್ಸಸೈಸ್ ಬೇಕೋ ಆ ರೀತಿ ಚಿಕ್ಕ ಪುಟ್ಟದ್ದೆಲ್ಲ ನನ್ನ ಕೈಲಾದಷ್ಟು ನಾನು ಮಾಡ್ತಾಯಿದ್ದೆ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾದಂತಹ ಒಂದು ವ್ಲಾಗ್ ಇವತ್ತಿಂದು ಅಂತಲೇ ಹೇಳ್ತೀನಿ. ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ರೀತಿಯಾಗಿ ವೀಡಿಯೋಸ್ ಬರುತ್ತೆ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.